ರಾಜ್ಯ ರಾಜಧಾನಿ ಬೆಂಗಳೂರು ಡ್ರಗ್ಸ್ ಫ್ಯಾಕ್ಟರಿ ಆಯ್ತಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಡಿಸೆಂಬರ್ 26ನೇ ತಾರೀಕು ಮಹಾರಾಷ್ಟ್ರ ಮೂಲದ ಎಎನ್ಟಿಎಫ್ ಬೆಂಗಳೂರಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಂತ ಕಾರ್ಯಾಚರಣೆಯಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿತ್ತು. ಬೆಂಗಳೂರಿನ 3 ಕಡೆ ಫ್ಯಾಕ್ಟರಿ ತಲೆ ಎತ್ತಿದ್ದು ಇಲ್ಲಿ ಡ್ರಗ್ಸ್ ಅನ್ನ ನಿರ್ಮಾಣ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಪೂರೈಕೆ ಮಾಡಲಾಗ್ತಾ ಇತ್ತು. ಇದೀಗ ಹೊಸ ವರ್ಷಕ್ಕೆ 3 ದಿನ ಬಾಕಿ ಇದ್ದು ಕಾಕಿ ಹೈ ಅಲರ್ಟ್ ಆಗಿದೆ. ಡ್ರಗ್ಸ್ ಕಾಟು ಹೆಚ್ಚಾದ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪರಮೇಶ್ವರ್ ಮೀಟಿಂಗ್ ಮಾಡ್ತಾ ಇದ್ದು ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳು ಡಿಸಿಪಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಡ್ರಗ್ಸ್ ತಡೆ ಮುನ್ನೆಚ್ಚರಿಕೆಯ ಬಗ್ಗೆ ಪರಮೇಶ್ವರ್ ಚರ್ಚೆ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ 55 ಕೋಟಿ ಮೌಲ್ಯದ 3 ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದ್ದು ಅವುಗಳನ್ನು ಸೀಸ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದ್ದು ಯಾವ ರೀತಿ ಭದ್ರತೆಯನ್ನ ಕೈಗೊಳ್ಳಬೇಕು, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಡಿಸಿಪಿಗಳು ಕೂಡ ಜೊತೆ ಇದ್ದಾರೆ. ಡ್ರಗ್ಸ್ ತಡೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪರಮೇಶ್ವರ್ ಚರ್ಚೆ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಡ್ರಗ್ಸ್ ಕಾಟು ಜಾಸ್ತಿ ಆಗ್ತಾ ಇದ್ದು ಈಗಾಗಲೇ 55 ಕೋಟಿ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಅದು ಕೂಡ ಕರ್ನಾಟಕ ಪೊಲೀಸರು ಅಲ್ಲ, ಮಹಾರಾಷ್ಟ್ರ ಪೊಲೀಸರು ಈ ಕಾರ್ಯಾಚರಣೆಯನ್ನ ನಡೆಸಿದ್ರು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿರುವಂತಹ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳಿಂದ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಘಾಟು ಬೆಂಗಳೂರಲ್ಲಿ ಹೇಗೆ ಹಬ್ತಾ ಇದೆ, ಇದನ್ನ ಯಾವ ರೀತಿ ನಿರ್ಮೂಲನೆ ಮಾಡಬಹುದು, ಇನ್ನು ಎಲ್ಲೆಲ್ಲಿ ಈ ರೀತಿಯಾದಂತಹ ಡ್ರಗ್ಸ್ ಫ್ಯಾಕ್ಟರಿಗಳು ಇರಬಹುದು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕಾಕಿ ಹೈ ಅಲರ್ಟ್ ಆಗಿದೆ. ಹಿರಿಯ ಅಧಿಕಾರಿಗಳು ಡಿಸಿಪಿಗಳ ಜೊತೆ ಪರಮೇಶ್ವರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಗೃಹ ಸಚಿವ ಪರಮೇಶ್ವರ್ ಅವರು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿಸಿಪಿಗಳು, ಪೊಲೀಸ್ ಕಮಿಷನರ್ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಡ್ರಗ್ಸ್ ತಯಾರಿಸುವಂತಹ ಕಂಪನಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದ್ದು ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಡ್ರಗ್ಸ್ ಪೂರೈಕೆ ಆಗ್ತಾ ಇತ್ತು. ಬೆಂಗಳೂರು ಪೊಲೀಸರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಡ್ರಗ್ಸ್ ಏನು ಜಾಲ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನಿದೆ ಡೀಟೇಲ್ಸ್? ಖಂಡಿತವಾಗಿಯೂ ಹಿಂದೆ ಈಗಾಗಲೇ ಏನು ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆ ಏನಿದೆ, ಜೊತೆಗೆ ಇಡೀ ರಾಜ್ಯಾದ್ಯಂತ ಹೊಸ ವರ್ಷ ಆಚರಣೆ ಏನಿದೆ, ಈ ಸಂಬಂಧ ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಗೃಹ ಮಂತ್ರಿಗಳ ಜೊತೆ ಇವತ್ತು ನಗರ ಪೊಲೀಸ್ ಆಯುಕ್ತ ಜೊತೆಗೆ ಡಿಜಿ ಸಲೀಂ ಅವರು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಅದರ ಜೊತೆಗೆ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಅಂದರೆ ಇದು ನಿನ್ನೆ ಫಿಕ್ಸ್ ಆದಂತಹ ಒಂದು ಸಭೆ ಇದು. ಈ ಸಭೆಯಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಹೊಸ ವರ್ಷ ಆಚರಣೆಯ ಸಂಬಂಧ ಈ ಒಂದು ಸಭೆಯನ್ನ ಕೈಗೊಳ್ಳಲಾಗಿತ್ತು. ಆದರೆ ಈ ಸಭೆ ಏನು ಆವಲಹಳ್ಳಿ ಬಳಿ ಸಿಕ್ಕಿರುವಂತಹ ಒಂದು ಡ್ರಗ್ ಫ್ಯಾಕ್ಟರಿ ಏನು ಆರೋಪಿಗಳು ಇಟ್ಕೊಂಡಿದ್ರು, ಮಹಾರಾಷ್ಟ್ರ ಪೊಲೀಸರು ಒಂದು ರೈಡ್ ಮಾಡಿ ದೊಡ್ಡ ಪ್ರಮಾಣದ ಒಂದು ಡ್ರಗ್ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂಥ ಒಂದು ಇದನ್ನೇ ಸೀಸ್ ಮಾಡಿರುವಂಥದ್ದು. ಹೀಗಾಗಿ ಆ ಸಂಬಂಧ ಇವತ್ತು ನಗರ ಪೊಲೀಸ್ ಆಯುಕ್ತ ಕಚೇರಿ ನಡೀತಾ ಇರುವಂತಹ ಸಭೆಯಲ್ಲಿ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಈ ಕುರಿತು ಕೂಡ ಗೃಹ ಮಂತ್ರಿ ಪರಮೇಶ್ವರ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಿನಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಇದರ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಯನ್ನೇ ಸೀಸ್ ಮಾಡ್ತಾರೆ. ಆದರೆ ಈ ಸಂಬಂಧ ಪೊಲೀಸರಿಗೆ ಒಂದು ಚೂರು ಕೂಡ ಮಾಹಿತಿ ಇಲ್ಲ ಅಂತಂದರೆ ಪೊಲೀಸರು, ಬೆಂಗಳೂರಿನ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಅವರ ಜ್ಯೂರಿಸ್ಟಿಕ್ಷನ್ನಲ್ಲಿ ಇರುವಂಥ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ. ಯಾಕಂದರೆ ಇಲ್ಲಿ ಪ್ರತಿನಿತ್ಯವೂ ಏನಂದರೆ ನಗರ ಪೊಲೀಸ್ ಆಯುಕ್ತರು ಯಾರೇ ಕೂಡ ಹೊಸ ಕಮಿಷನರ್ ಬಂದರೂ ಹೇಳುವಂಥ ಮೊದಲನೇ ಒಂದು ವಾಕ್ಯ ಏನಂತಂದರೆ ಡ್ರಗ್ಸ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅನ್ನುವಂಥ ಪಣ ತೊಟ್ಟಿದ್ದೇವೆ ಅನ್ನುವಂಥದ್ದು. ಹಾಗಾದರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಡ್ರಗ್ ಫ್ಯಾಕ್ಟ್ರಿಯೇ ರನ್ ಆಗ್ತಾ ಇದ್ರೆ ಪೊಲೀಸರು ಏನು ಕೈ ಕಟ್ಟಿ ಕುಳಿತಿದ್ರೆ ಅವರಿಗೆ ಮಾಹಿತಿ ಇಲ್ವಾ?
CCB ಬೆಂಗಳೂರಿನ CCBಯಲ್ಲಿ ಈ ಒಂದು ಡ್ರಗ್ ನಿಗ್ರಹ ಮಾಡುವಂಥ ಸಲುವಾಗಿಯೇ ಒಂದು ವಿಶೇಷ ದಳ ಕೂಡ ಇದೆ. ಅಂದರೆ ಅದಕ್ಕೆ ಸಪ್ರೇಟ್ ವಿಂಗನ್ನೇ CCB ಪೊಲೀಸರು ಮಾಡಿದ್ದಾರೆ. ಇವರು ಇದೇ ರೀತಿಯಾದಂಥ ಯಾರೆಲ್ಲ ಡ್ರಗ್ ಸಪ್ಲೈ ಮಾಡ್ತಾರೆ ಆ ಒಂದು ಗ್ಯಾಂಗನ್ನು ಬರ್ಸ್ಟ್ ಮಾಡುವಂಥ ಸಲುವಾಗಿಯೇ ಈ ಒಂದು CCBಯ ಒಂದು ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಇರುವಂಥದ್ದು. ಹೀಗಾಗಿ ಈ CCB ಪೊಲೀಸರು ಏನು ಮಾಡ್ತಾ ಇದ್ರು, ಜೊತೆಗೆ ಬೆಂಗಳೂರಿನ ಆ ಜೂರಿಸ್ಟಿಕ್ಷನ್ನ ಪೊಲೀಸರು ಏನು ಮಾಡ್ತಾ ಇದ್ರು, ಅಲ್ಲಿದ್ದಂಥ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ರು, ಈ ಕುರಿತು ಅವ್ರಿಗೆ ಮಾಹಿತಿ ಇರಲಿಲ್ಲ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸದ್ಯಕ್ಕೆ ಈ ಒಂದು ಮೀಟಿಂಗ್ನಲ್ಲಿ ಆ ಒಂದು ಡ್ರಗ್ ವಿಚಾರವೂ ಕೂಡ ಚರ್ಚೆಯಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗಾಗಲೇನು ನ್ಯೂ ಇಯರ್ ಸಮೀಪಿಸ್ತಾ ಇದೆ, ಸಾಕಷ್ಟು ಜನ ಈ ಒಂದು ಅಂದರೆ ಸಾಕಷ್ಟು ಡ್ರಗ್ ಬೆಂಗಳೂರಿಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹೀಗಾಗಿ ಪೊಲೀಸರ ಈ ಒಂದು ಅಂದರೆ ಈ ಅಸಮರ್ಥತೆ ಏನಿದೆ, ಇಂಥ ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ರನ್ ಆಗ್ತಾ ಇರುವಂಥದ್ದು, ಇದು ಈ ಕುರಿತಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಒಂದು ವೇಳೆ ಚರ್ಚೆ ಆದರೆ ಖಂಡಿತವಾಗಿಯೂ ಏನು ಪರಮೇಶ್ವರ್ ಅವರು ಪೊಲೀಸರಿಗೆ ಕ್ಲಾಸ್ ತಗೊಳ್ಳುವಂಥದ್ದು ಖಂಡಿತ ಕಾದ್ ನೋಡ್ಬೇಕಂತ ಈ ಕುರಿತು ಕೂಡ ಅವರು ಮಾತನಾಡಲಿದ್ದಾರೆ. ಇನ್ನೇನು ಈಗಾಗಲೇ ಸಭೆ ನಡೀತಾ ಇದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಮುಕ್ತಾಯ ಆಗುತ್ತೆ. ಆ ಸಭೆ ಬಳಿಕ ಗೃಹ ಮಂತ್ರಿ ಪರಮೇಶ್ವರು ಮಾತನಾಡಲಿದ್ದಾರೆ. ಏನು ಹೇಳ್ತಾರೆ ಈ ವಿಚಾರವಾಗಿ, ಪೊಲೀಸರ ಗಮನಕ್ಕೆ ಇರಲಿಲ್ವಾ, ಯಾರ್ದಾದ್ರು ಅಧಿಕಾರಿಗಳ ತಲೆದಂಡ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಯನ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.